ಸ್ನೇಹಿತರೆ, ನಾನು ವಿಡಿಯೋ ಕೆಳಗಡೆ ಕೊಟ್ಟಿರುವಂತಹ ಲಿಂಕನ್ನು ಉಪಯೋಗಿಸಿ ಅನ್ನಭಾಗ್ಯ ಸ್ಟೇಟಸ್ ಅಮೌಂಟನ್ನು ನೀವು ಚೆಕ್ ಮಾಡಬಹುದು. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಕೊಟ್ಟಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿದರೆ ಈ ಒಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಡಿವಿಷನ್ ಯಾವುದು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಬೆಂಗಳೂರು ಡಿವಿಷನ್ ಸೆಲೆಕ್ಟ್ ಮಾಡಿದೆ. ಇದರಲ್ಲಿ ಬಹಳ ಆಪ್ಷನ್ಸ್ ಇದ್ದಾವೆ. ಅಪ್ಲಿಕೇಶನ್ ಸ್ಟೇಟಸ್ ಆಫ್ ನ್ಯೂ ರೇಷನ್ ಕಾರ್ಡ್ ಅಪ್ಲೈಡ್, ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಮೆಂಡ್ಮೆಂಟ್ ರಿಕ್ವೆಸ್ಟ್, UID ಲಿಂಕಿಂಗ್ ಫಾರ್ ರೇಷನ್ ಮೆಂಬರ್ಸ್, ರಿಜಿಸ್ಟರ್ ಆಫ್ ಡಿನಿಯಲ್ ಆಫ್ ರೇಷನ್, ರಿಜಿಸ್ಟ್ರೇಷನ್ ಆಫ್ ಅಟೆಂಡೆನ್ಸ್ ಫಾರ್ ವಿಜಿಲೆನ್ಸ್ ಕಮಿಟಿ ಮೀಟಿಂಗ್. ಲಾಸ್ಟಿಗಿರೋದು ಇದೆ ಸ್ಟೇಟಸ್ ಆಫ್ DBT. ಇದರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಯಾವ ತಿಂಗಳಲ್ಲಿ ನಿಮಗೆ ಅಮೌಂಟ್ ಜಮಾ ಆಗಿದೆ ಚೆಕ್ ಮಾಡ್ಬೋದು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್. ನಿಮಗೆ ಲಾಸ್ಟ್ ಮಂತ್ ನವಂಬರಿಂದ ಅಮೌಂಟ್ ನಾವು ಚೆಕ್ ಮಾಡಬೇಕಂದ್ರೆ ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ RC ನಂಬರನ್ನು ನಾವು ಟೈಪ್ ಮಾಡಬೇಕು. ನೆಕ್ಸ್ಟ್ ಈ ಕ್ಯಾಪ್ಚನ್ನು ಟೈಪ್ ಮಾಡಬೇಕು 355629. ನೆಕ್ಸ್ಟ್ ಗೋ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಆಪ್ಷನ್ ತೋರಿಸುತ್ತೆ ಸ್ನೇಹಿತರೆ. ಇದರಲ್ಲಿ ನಿಮ್ಮ ರೇಷನ್ ಕಾರ್ಡ್ ಹಾಕಿ ನೀವು ಈ ರೀತಿಯಾಗಿ ನಿಮ್ಮ ಅನ್ನಭಾಗ್ಯ ಅಮೌಂಟ್ ನೀವು ಚೆಕ್ ಮಾಡಬಹುದು. ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಯುವರ್ PHH ಕಾರ್ಡ್ ಈಸ್ ಎಲಿಜಿಬಲ್ ಫಾರ್ ಕ್ಯಾಶ್ ಪೇಮೆಂಟ್ ಓನ್ಲಿ ಆಫ್ ರುಪೀಸ್. ನಿಮ್ಮ ಕಾರ್ಡ್ 5x5x34 ರು ನಗದು ಪಾವತಿಗೆ ಮಾತ್ರ ಅರ್ಹರಾಗಿದೆ. ಪೇಮೆಂಟ್ ಡೀಟೇಲ್ಸ್ ಈ ರೀತಿ ನಿಮ್ಮ ಯಾವ ಬ್ಯಾಂಕಿಗೆ ಆ ಅನ್ನಭಾಗ್ಯ ಅಮೌಂಟ್ ಜಮಾ ಆಗಿದೆ ಈ ರೀತಿ ನಿಮಗೆ ತೋರಿಸುತ್ತದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಇತರ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.